ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ನೀವೇನಾದರೂ 10ನೇ ತರಗತಿ ಪಾಸಾಗಿದ್ದೀರಾ? ಒಂದು ಗೌರವಾನ್ವಿತ ಸರ್ಕಾರಿ ನೌಕರಿ, ಅದರಲ್ಲೂ ಯೂನಿಫಾರ್ಮ್ ಹಾಕುವ ಪೊಲೀಸ್ ಕೆಲಸ ನಿಮ್ಮ ಕನಸ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಹೌದು ಸ್ನೇಹಿತರೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPFನಲ್ಲಿ ಬರೋಬ್ಬರಿ 9,000ಕ್ಕೂ ಹೆಚ್ಚು ಹುದ್ದೆಗಳು ಬೃಹತ್ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ. ಕಾನ್ಸ್ಟೇಬಲ್, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಅರ್ಜಿ ಸಲ್ಲಿಸಬಹುದು. ಇದು ಕೇಂದ್ರ ಸರ್ಕಾರದ ಕೆಲಸ. ಇದರಲ್ಲಿ ಯಾವ್ಯಾವ ಹುದ್ದೆಗಳಿವೆ, ಸಂಬಳ ಎಷ್ಟು, ಅರ್ಜಿ ಹಾಕುವುದು ಹೇಗೆ, ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ ಅನ್ನುವ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಯಾವುದೇ ಪಾಯಿಂಟನ್ನು ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕುವ ಮುನ್ನ ನಾವು ನೆನಪಿಟ್ಕೊಳ್ಬೇಕಾಗಿದ್ದು ಮುಖ್ಯವಾಗಿ ಡೇಟ್ಸ್. ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಏಪ್ರಿಲ್ 20, 2026ರಿಂದಲೇ ಶುರುವಾಗಲಿದೆ. ಅಂದರೆ ಪೋರ್ಟಲ್ ಓಪನ್ ಆಗುತ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 19, 2026. ದಯವಿಟ್ಟು ಕೊನೆಯ ದಿನಾಂಕದವರೆಗೂ ಕಾಯಬೇಡಿ, ಸರ್ವರ್ ಡೌನ್ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆದಷ್ಟು ಬೇಗ ಅಪ್ಲೈ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ಅರ್ಜಿಯನ್ನು ನೀವು ಕೇವಲ ಆನ್ಲೈನ್ ಮೂಲಕವೇ ಮಾತ್ರ ಸಲ್ಲಿಸಬೇಕು. ಪೋಸ್ಟ್ ಆಫೀಸ್ ಮೂಲಕ ಕಳಿಸುವಂತಿಲ್ಲ. ಆನ್ಲೈನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್, ಈಗ ಹುದ್ದೆಗಳ ವಿವರಗಳನ್ನು ನೋಡೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಈಗಲೇ ಕೆಳಗೆ ಕಮೆಂಟ್ ಮಾಡಿ. ನಮ್ಮ ರಾಜ್ಯದ ಯಾವ ಭಾಗದ ಯುವಕರು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಅಂತ ನೋಡೋಣ. ಇಲ್ಲಿ ಒಟ್ಟು 2 ವಿಭಾಗಗಳಿವೆ. ಮೊದಲನೆಯದು ಕಾನ್ಸ್ಟೇಬಲ್ ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮ್ಯಾನ್. ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ಇದರಲ್ಲಿ ಒಟ್ಟು 9,175 ಹುದ್ದೆಗಳಿವೆ. ಇದರಲ್ಲಿ ಪುರುಷರಿಗೆ 9,096 ಹುದ್ದೆಗಳಿವೆ ಮತ್ತು ಮಹಿಳೆಯರಿಗೆ 79 ಹುದ್ದೆಗಳಿವೆ. ಇನ್ನು ಎರಡನೆಯದು ಕಾನ್ಸ್ಟೇಬಲ್ ಪಯೋನೀರ್. ಇದರಲ್ಲಿ 20 ಹುದ್ದೆಗಳಿದ್ದು ಕೇವಲ ಪುರುಷರಿಗೆ ಮಾತ್ರ ಮೀಸಲಾಗಿದೆ. ಟ್ರೇಡ್ಸ್ಮ್ಯಾನ್ ಹುದ್ದೆಗಳು ಅಂದರೆ ಡ್ರೈವರ್, ಕುಕ್, ಬಾರ್ಬರ್, ಮೋಟಾರ್ ಮೆಕ್ಯಾನಿಕ್ ಇತ್ಯಾದಿ. ಈ ಹುದ್ದೆಗಳನ್ನು ರಾಜ್ಯವಾರು ಅಂದರೆ ಸ್ಟೇಟ್ ವೈಸ್ ಹಂಚಿಕೆ ಮಾಡಲಾಗುತ್ತೆ. ಅಂದರೆ ಕರ್ನಾಟಕದವರಿಗೆ ಇಂತಿಷ್ಟು ಹುದ್ದೆ ಅಂತ ಮೀಸಲಿರುತ್ತೆ. ಆದರೆ ಪಯೋನೀರ್ ಹುದ್ದೆಗಳು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಭರ್ತಿ ಮಾಡುತ್ತಾರೆ. ನೆಕ್ಸ್ಟ್, ಎಲ್ಲರಿಗೂ ಕುತೂಹಲ ಇರೋ ವಿಷಯ, ಸಂಬಳ ಎಷ್ಟು ಅಂತ ಈಗ ನೋಡೋಣ. ಕೇಂದ್ರ ಸರ್ಕಾರ ಅಂದಮೇಲೆ ಸಂಬಳದ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ. ನಿಮಗೆ ಪೇ ಲೆವೆಲ್ 3 ಆಧಾರದ ಮೇಲೆ ವೇತನ ಸಿಗುತ್ತೆ. ಅಂದರೆ ನಿಮ್ಮ ಮೂಲ ವೇತನ ಅಂದರೆ ಬೇಸಿಕ್ ಪೇ 21,700 ರೂಪಾಯಿಗಳಿಂದ ಶುರುವಾಗಿ 69,100 ರೂಪಾಯಿಗಳವರೆಗೆ ಇರುತ್ತದೆ. ಇದು ಬೇಸಿಕ್ ಪೇ ಅಷ್ಟೇ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಕೇಂದ್ರ ಸರ್ಕಾರದ DA, HRA, ಯೂನಿಫಾರ್ಮ್ ಅಲವೆನ್ಸ್, ಮೆಡಿಕಲ್ ಅಲವೆನ್ಸ್ ಎಲ್ಲವೂ ಸೇರಿ ಆರಂಭದಲ್ಲೇ ನಿಮಗೆ ಕೈಗೆ ಭರ್ಜರಿ ಸಂಬಳ ಸಿಗುತ್ತೆ. ಆದರೆ ನೆನಪಿರಲಿ, ನೀವು ಸೆಲೆಕ್ಟ್ ಆದಮೇಲೆ ಭಾರತಾದ್ಯಂತ ಎಲ್ಲಿ ಬೇಕಾದರೂ ಸೇವೆ ಸಲ್ಲಿಸಲು ಸಿದ್ಧರಿರಬೇಕು. ಈಗ ವಯಸ್ಸಿನ ಅರ್ಹತೆ, ಏಜ್ ಲಿಮಿಟ್ ಬಗ್ಗೆ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಹುದ್ದೆಗಳಿಗೆ ತಕ್ಕಂತೆ ಏಜ್ ಲಿಮಿಟ್ ಬೇರೆ ಬೇರೆ ಇದೆ. ನೀವೇನಾದರೂ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಅರ್ಜಿ ಹಾಕುತ್ತಿದ್ದರೆ ನಿಮ್ಮ ವಯಸ್ಸು 21ರಿಂದ 27 ವರ್ಷದ ಒಳಗೆ ಇರಬೇಕು. ಅಂದರೆ ನೀವು 2 ಜನವರಿ 1999ರಿಂದ 1 ಜನವರಿ 2005 ನಡುವೆ ಜನಿಸಿರಬೇಕು. ಇನ್ನುಳಿದ ಎಲ್ಲ ಟ್ರೇಡ್ಸ್ಮ್ಯಾನ್ ಮತ್ತು ಪಯೋನೀರ್ ಹುದ್ದೆಗಳಿಗೆ ಅಂದರೆ ಕುಕ್, ಬಾರ್ಬರ್, ಟೈಲರ್, ಮೆಕ್ಯಾನಿಕ್ ನಿಮ್ಮ ವಯಸ್ಸು 18ರಿಂದ 23 ವರ್ಷದ ಒಳಗೆ ಇರಬೇಕು. ಅಂದರೆ 2 ಜನವರಿ 2003ರಿಂದ 1 ಜನವರಿ 2008 ನಡುವೆ ಜನಿಸಿರಬೇಕು. ಈ ವಯಸ್ಸನ್ನು 1 ಜನವರಿ 2026ಕ್ಕೆ ಲೆಕ್ಕ ಹಾಕಲಾಗುತ್ತೆ. ಇನ್ನು ಸರ್ಕಾರ ಕೆಲವು ವರ್ಗದವರಿಗೆ ವಯೋಮಿತಿಯಲ್ಲಿ ರಿಯಾಯಿತಿ ಅಂದರೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದೆ. ನೀವು SC ಅಥವಾ ST ಅಂದರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಕ್ಯಾಟಗರಿಗೆ ಸೇರಿದವರಾಗಿದ್ದರೆ ನಿಮಗೆ 5 ವರ್ಷಗಳ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ನೀವು OBC ಅಂದರೆ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ್ದ ಅಭ್ಯರ್ಥಿಯಾಗಿದ್ದರೆ ನಿಮಗೆ 3 ವರ್ಷಗಳ ರಿಯಾಯಿತಿ ಇರುತ್ತದೆ. ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೂಡ 3 ವರ್ಷಗಳ ಹೆಚ್ಚುವರಿ ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ನಿಮ್ಮ ಕ್ಯಾಟಗರಿಗೆ ಸರ್ಟಿಫಿಕೇಟ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟನ್ನು ರೆಡಿ ಮಾಡಿಟ್ಕೊಳ್ಳಿ. ಇನ್ನು ಅತಿ ಮುಖ್ಯವಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್.
ನಿಮ್ಮ ಶೈಕ್ಷಣಿಕ ಅರ್ಹತೆಗಳು ಏನಿರಬೇಕು, ಯಾರ್ಯಾರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಅಂತ ಮೊದಲಿಗೆ ನೋಡೋಣ. ಮೊದಲಿಗೆ ಡ್ರೈವರ್ ಹುದ್ದೆಗೆ ನೀವು ಕನಿಷ್ಠ 10ನೇ ತರಗತಿ ಅಥವಾ ಮ್ಯಾಟ್ರಿಕ್ಯುಲೇಷನ್ ಪಾಸಾಗಿರಲೇಬೇಕು. ಇದರ ಜೊತೆಗೆ ನಿಮ್ಮ ಹತ್ತಿರ ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಅಂದರೆ ಲಾರಿ, ಬಸ್ ಓಡಿಸುವ ಲೈಸೆನ್ಸ್ ಇರಬೇಕು. ಇನ್ನು ಎರಡನೆಯದು ಮೋಟಾರ್ ಮೆಕ್ಯಾನಿಕ್ ಹುದ್ದೆಗೆ ನೀವು 10ನೇ ಕ್ಲಾಸ್ ಪಾಸಾಗಿದ್ದು ಮೋಟಾರ್ ಮೆಕ್ಯಾನಿಕ್ ಟ್ರೇಡ್ನಲ್ಲಿ 2 ವರ್ಷದ ITI ಸರ್ಟಿಫಿಕೇಟನ್ನು ಮಾಡಿರಬೇಕು ಮತ್ತು 1 ವರ್ಷದ ಪ್ರಾಕ್ಟಿಕಲ್ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಈ ಸರ್ಟಿಫಿಕೇಟ್ಗಳು ಆನ್ಲೈನ್ ಅರ್ಜಿ ಹಾಕುವ ಹೊತ್ತಿಗೆ ನಿಮ್ಮ ಕೈಯಲ್ಲಿ ಇರಬೇಕು, ನೆನಪಿರಲಿ. ಇನ್ನುಳಿದ ಟ್ರೇಡ್ಸ್ಮ್ಯಾನ್ ಹುದ್ದೆಗಳು ಅಂದರೆ ಅಡುಗೆ ಮಾಡುವವರು, ಬಾರ್ಬರ್, ವಾಷರ್ಮ್ಯಾನ್, ಟೈಲರ್ ಹುದ್ದೆಗಳಿಗೆ ನೀವು ಕೇವಲ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಯಾವುದೇ ITI ಬೇಕಿಲ್ಲ. ಆದರೆ ನೀವು ಯಾವ ಕೆಲಸಕ್ಕೆ ಅರ್ಜಿ ಹಾಕುತ್ತೀರೋ ಆ ಕೆಲಸ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಪಯೋನೀರ್ ಹುದ್ದೆಗೆ ಅಂದರೆ ಮೇಸನ್, ಗಾರೆ ಕೆಲಸ, ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಜೊತೆಗೆ ಆ ಕೆಲಸದಲ್ಲಿ 1 ವರ್ಷದ ಅನುಭವ ಇರಬೇಕು. ITI ಇದ್ದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಆದ್ಯತೆಯನ್ನು ಕೊಡುತ್ತಾರೆ. ಈಗ ಅರ್ಜಿ ಶುಲ್ಕ ಫೀಸ್ ಎಷ್ಟು ಅಂತ ಈಗ ನೋಡೋಣ. ನೀವು ಜನರಲ್, ಅನ್ರಿಸರ್ವ್ಡ್ ಕ್ಯಾಟಗರಿ, EWS ಅಥವಾ OBC ವರ್ಗದ ಪುರುಷರಾಗಿದ್ದರೆ ನೀವು ಕೇವಲ 100 ರೂಪಾಯಿಗಳ ಶುಲ್ಕವನ್ನು ಕಟ್ಟಬೇಕು. ಆದರೆ SC ST ವರ್ಗದವರಿಗೆ ಹಾಗೂ ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇಲ್ಲ. ಸಂಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ. ಫ್ರೀಯಾಗಿ ಅಪ್ಲೈ ಮಾಡಬಹುದು. ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಅಂದರೆ ಫೋನ್ಪೇ, ಗೂಗಲ್ ಪೇ, ಡೆಬಿಟ್, ಕ್ರೆಡಿಟ್ ಕಾರ್ಡ್ ಮೂಲಕವೇ ಪಾವತಿ ಮಾಡಬೇಕಾಗುತ್ತದೆ. ನೆಕ್ಸ್ಟ್, ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ರನ್ನಿಂಗ್ ಇರುತ್ತೆ. ನಂತರ ಎತ್ತರ ಮತ್ತು ಎದೆಯ ಅಳತೆ ಪರೀಕ್ಷೆ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಇರುತ್ತೆ. ನಂತರ ಟ್ರೇಡ್ ಟೆಸ್ಟ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ದಾಖಲೆ ಪರಿಶೀಲನೆ, ಕೊನೆಗೆ ಮೆಡಿಕಲ್ ಎಕ್ಸಾಮಿನೇಷನ್. ಇಷ್ಟೆಲ್ಲ ಹಂತಗಳನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಮೊದಲ ಹಂತದ ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಟೆಸ್ಟ್. ಇಲ್ಲಿ ನಿಮ್ಮ ಓಟವನ್ನು ಟೆಸ್ಟ್ ಮಾಡ್ತಾರೆ. ಡ್ರೈವರ್, ಮೆಕ್ಯಾನಿಕ್, ಪೇಂಟರ್, ಕಾರ್ಪೆಂಟರ್ ಇತ್ಯಾದಿ ಹುದ್ದೆಗಳಿಗೆ ಪುರುಷರು 24 ನಿಮಿಷದಲ್ಲಿ 5 ಕಿಲೋಮೀಟರ್ಗಳನ್ನು ಓಡಬೇಕು. ಮಹಿಳೆಯರು 8.5 ನಿಮಿಷದಲ್ಲಿ 1.6 ಕಿಲೋಮೀಟರನ್ನು ಓಡಬೇಕು. ಇನ್ನು ಕುಕ್, ವಾಷರ್ಮ್ಯಾನ್, ಬಾರ್ಬರ್, ಸಫಾಯಿ ಕರ್ಮಚಾರಿ ಹುದ್ದೆಗಳಿಗೆ ಪುರುಷರಿಗೆ 10 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಟ ಮತ್ತು ಮಹಿಳೆಯರಿಗೆ 12 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಟ ಇರುತ್ತದೆ. ಇನ್ನು ಪಯೋನೀರ್ ಹುದ್ದೆಗಳಿಗೆ ಪುರುಷರು 9 ನಿಮಿಷದಲ್ಲಿ 1.6 ಕಿಲೋಮೀಟರ್ಗಳನ್ನು ಓಡಬೇಕಾಗುತ್ತದೆ. ರನ್ನಿಂಗ್ ಪಾಸ್ ಆದವರನ್ನು PST ಅಂದರೆ ಅಳತೆ ಪರೀಕ್ಷೆಗೆ ಕರೆಯುತ್ತಾರೆ. ಎತ್ತರ, ಹೈಟ್ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 170 ಸೆಂಟಿಮೀಟರ್ ಇರಬೇಕು. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು. ಆದರೆ ನೀವು ST ಕ್ಯಾಟಗರಿಯವರಾಗಿದ್ದರೆ ಪುರುಷರಿಗೆ 162.5 ಸೆಂಟಿಮೀಟರ್ಸ್ ಮತ್ತು ಮಹಿಳೆಯರಿಗೆ 150 ಸೆಂಟಿಮೀಟರ್ ಇದ್ದರೂ ಸಾಕು. ರಿಲ್ಯಾಕ್ಸೇಷನ್ ಇದೆ. ಇನ್ನು ಎದೆ ಅಳತೆ, ಇದು ಕೇವಲ ಪುರುಷರಿಗೆ ಮಾತ್ರ. ನಿಮ್ಮ ಎದೆ ಅಳತೆ ನಾರ್ಮಲ್ ಆಗಿ 80 ಸೆಂಟಿಮೀಟರ್ ಇರಬೇಕು. ಉಸಿರು ಎಳೆದಾಗ ಕನಿಷ್ಠ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಹಿಗ್ಗಬೇಕು. ಇನ್ನು ST ವರ್ಗದವರಿಗೆ ಇಲ್ಲಿ ಕೂಡ 76 ಸೆಂಟಿಮೀಟರ್ಸ್ ನಾರ್ಮಲ್ ಅಳತೆ ಸಾಕಾಗಿದೆ. ಫಿಸಿಕಲ್ ಟೆಸ್ಟ್ ಪಾಸ್ ಆದ ಮೇಲೆ ಅತಿ ಮುಖ್ಯವಾದ ಲಿಖಿತ ಪರೀಕ್ಷೆ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅಂದರೆ ಕಂಪ್ಯೂಟರ್ ಮುಂದೆ ಕುಳಿತು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳಿಗೆ ಆನ್ಸರ್ ಮಾಡಬೇಕು. ಒಟ್ಟು 100 ಪ್ರಶ್ನೆಗಳು, 100 ಅಂಕಗಳು. ಹಾಗೆ ನಿಮಗೆ 2 ಗಂಟೆ ಟೈಮನ್ನು ಕೊಡ್ತಾರೆ. ಇದರಲ್ಲಿ ಒಟ್ಟು 4 ವಿಷಯಗಳಿರುತ್ತೆ. ಮೊದಲನೇದು ರೀಸನಿಂಗ್, ಇದಕ್ಕೆ 25 ಅಂಕ. ಜನರಲ್ ನಾಲೆಡ್ಜ್ಗೆ 25 ಅಂಕ. ಮ್ಯಾಥ್ಸ್ಗೆ 25 ಅಂಕ. ಇಂಗ್ಲೀಷ್ ಅಥವಾ ಹಿಂದಿಗೆ 25 ಅಂಕ. ಮುಖ್ಯವಾದ ವಿಷಯ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು ಒಂದು ತಪ್ಪು ಉತ್ತರ ಕೊಟ್ಟರೆ ಅದರಲ್ಲಿ 0.25 ಅಂಕ ಕಟ್ಟಾಗುತ್ತೆ. ಸೊ ಗೊತ್ತಿದ್ದ ಉತ್ತರ ಮಾತ್ರ ಬರೆಯಿರಿ. ಲಿಖಿತ ಪರೀಕ್ಷೆ CBTಯಲ್ಲಿ ಮೆರಿಟ್ ಲಿಸ್ಟ್ನಲ್ಲಿ ಬಂದವರನ್ನು ಟ್ರೇಡ್ ಟೆಸ್ಟ್ಗೆ ಕರೆಯುತ್ತಾರೆ. ಟ್ರೇಡ್ ಟೆಸ್ಟ್ ಅಂದರೆ ಏನು? ನೀವು ಯಾವ ಕೆಲಸಕ್ಕೆ ಅರ್ಜಿ ಹಾಕಿದ್ದೀರೋ ಆ ಕೆಲಸವನ್ನು ಪ್ರಾಕ್ಟಿಕಲ್ ಆಗಿ ಮಾಡೋದನ್ನು ತೋರಿಸಬೇಕು. ಉದಾಹರಣೆಗೆ ನೀವು ಕುಕ್
ಅಡುಗೆ ಕೆಲಸಕ್ಕೆ ಹಾಕಿದ್ದರೆ 100 ಜನರಿಗೆ ಚಪಾತಿ ಅನ್ನ ಸಾಂಬಾರು ಮಾಡಿ ತೋರಿಸಬೇಕು. ಡ್ರೈವರ್ ಆಗಿದ್ದರೆ ಲಘು ಮತ್ತು ಭಾರಿ ವಾಹನ ಓಡಿಸಿ ತೋರಿಸಬೇಕು. ಟೈಲರ್ ಆಗಿದ್ದರೆ ಬಟ್ಟೆ ಹೊಲಿದು ತೋರಿಸಬೇಕು. ಇದು 50 ಅಂಕಗಳ ಪರೀಕ್ಷೆ. ಇದರಲ್ಲಿ ನೀವು ಪಾಸ್ ಆಗಲು ಕನಿಷ್ಠ 20 ಅಂಕಗಳನ್ನು ಪಡೀಲೇಬೇಕು. ಇದು ಕೇವಲ ಕ್ವಾಲಿಫೈಯಿಂಗ್ ಪರೀಕ್ಷೆ ಅಷ್ಟೇ. ಇನ್ನು ಎಲ್ಲ ಹಂತ ಮುಗಿಸಿದ ನಂತರ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ದಾಖಲೆಗಳ ಪರಿಶೀಲನೆ ಮತ್ತು ಮೆಡಿಕಲ್ ಎಕ್ಸಾಮ್ ಇರುತ್ತೆ. ನೀವು ನಿಮ್ಮ 10ನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ವಾಸಸ್ಥಳದ ಪ್ರಮಾಣಪತ್ರ ಅಂದರೆ ಡೊಮಿಸೈಲ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣಪತ್ರ ಮತ್ತು ID ಪ್ರೂಫ್, ಆಧಾರ್ ID ಅಥವಾ ವೋಟರ್ ID ತೆಗೆದುಕೊಂಡು ಹೋಗಬೇಕು. ಮೆಡಿಕಲ್ ಟೆಸ್ಟ್ನಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ, ನಾಕ್ ನೀ, ಫ್ಲ್ಯಾಟ್ ಫುಟ್ ಎಲ್ಲವನ್ನು ಚೆಕ್ ಮಾಡ್ತಾರೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣ ಫಿಟ್ ಆಗಿರಬೇಕು. ಮೆಡಿಕಲ್ನಲ್ಲಿ ರಿಜೆಕ್ಟ್ ಆದರೆ ರಿವ್ಯೂ ಮೆಡಿಕಲ್ ಎಕ್ಸಾಮ್ಗೆ ಕೂಡ ಅವಕಾಶ ಇರುತ್ತೆ. ಇನ್ನು ಕೊನೆಯದಾಗಿ ನೀವು ಆನ್ಲೈನ್ ಅರ್ಜಿ ಹಾಕುವಾಗ ನೆನಪಿಟ್ಟುಕೊಳ್ಳಬೇಕಾದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರೂಲ್ಸ್. ನೀವು ಅಪ್ಲೋಡ್ ಮಾಡುವ ಫೋಟೋ ಹೊಸದಾಗಿರಬೇಕು, 3 ತಿಂಗಳಿಗಿಂತ ಹಳೆಯದಾಗಿರಬಾರದು. ಅತಿ ಮುಖ್ಯವಾಗಿ ಫೋಟೋ ತೆಗೆದ ದಿನಾಂಕವನ್ನು ನೀವು ಫೋಟೋದ ಮೇಲೆ ಸ್ಪಷ್ಟವಾಗಿ ಪ್ರಿಂಟ್ ಮಾಡಿರಬೇಕು. ದಿನಾಂಕ ಇಲ್ಲದಿದ್ದರೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ. ಕೊನೆಯದಾಗಿ ಸ್ನೇಹಿತರೆ, ಒಂದು ಮಾತು ನೆನಪಿರಲಿ, ಸಾವಿರಾರು ಹುದ್ದೆಗಳಿವೆ ಅಂದಾಗ ಎಲ್ಲರೂ ಅಪ್ಲೈ ಮಾಡ್ತಾರೆ. ಆದರೆ ಯಾರು ಶಿಸ್ತಿನಿಂದ ತಯಾರಿ ನಡೆಸ್ತಾರೋ ಅವರು ಮಾತ್ರ ಯೂನಿಫಾರ್ಮ್ ಹಾಕ್ತಾರೆ. ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಉಪಯುಕ್ತ ಅನಿಸಿದರೆ ದಯವಿಟ್ಟು ಕೂಡಲೇ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಯಾಕಂದರೆ ನೆನಪಿಡಿ, ನಿಮ್ಮ ಒಂದು ಸಣ್ಣ ಶೇರ್ನಿಂದ ಹಳ್ಳಿಯಲ್ಲಿರೋ ಯಾವುದೋ ಒಬ್ಬ ಪ್ರತಿಭಾವಂತ ಯುವಕನಿಗೆ ಈ ಮಾಹಿತಿ ತಲುಪಿ ಅವನಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗಬಹುದು. ನಿಮಗೆ ಇನ್ನೂ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಲೇಟೆಸ್ಟ್ ಮಾಹಿತಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.